ಇವತ್ತು ನಾವು ಸನ್ಮಾನ್ಯ ದೇವರಾಜ ಅರಸರವರನ್ನು ಸ್ಮರಿಸ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಹಲವಾರು ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಇವತ್ತು ಕೂಡ ದೇವರಾಜ ಅರಸರವರನ್ನು ನಾವು ಯಾಕೆ ಸ್ಮರಿಸ್ತಾ ಇದ್ದೀವಿ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಬಹುಶಃ ಅವರು 50 ವರ್ಷಗಳ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಅವರು ಯಾವ ಜಾತಿಯಿಂದ ಬಂದಿದ್ದಾರೆ ಅಂತ ಆ ಕಾರಣಕ್ಕಾಗಿ ನಾವು ಇವತ್ತು ಸೇರಲಿಲ್ಲ. ಅವರು ಮುಖ್ಯಮಂತ್ರಿಯಾಗಿ ಯಾವ ರೀತಿಯ ಆಡಳಿತವನ್ನು ಕೊಟ್ಟರು, ಈ ಸಮಾಜಕ್ಕೆ ಅವರಿಂದ ಯಾವ ರೀತಿಯ ಸೇವೆಯನ್ನು ಸಲ್ಲಿಸಿದ್ರು, ಈ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಅವರ ಆಡಳಿತ ಮುಖಾಂತರ ಬಂತು, ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು. ಬಹುಶಃ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಮ್ಮ ಸಮಾಜದಲ್ಲಿ ಸಮಾನತೆ ಇಲ್ಲ. ಒಂದು ಕಡೆ ಸಮಾನತೆ ಇಲ್ಲ, ಒಂದು ದೊಡ್ಡ ವರ್ಗಕ್ಕೆ ಸಮಾನತೆ ಇಲ್ಲ, ಒಂದು ಕಡೆ ಶಿಕ್ಷಣ ವರ್ಗಕ್ಕೆ ಇಲ್ಲ, ಇನ್ನೊಂದು ಕಡೆ ಈ ದೇಶದ ಸಂಪತ್ತಲ್ಲೂ ಕೂಡ ಇದೊಂದು ದೊಡ್ಡ ವರ್ಗದ ಪಾಲಿಲ್ಲ. ಯಾವ ದೊಡ್ಡ ವರ್ಗದಲ್ಲಿ ಸಮಾನತೆ ಇಲ್ಲ, ಶಿಕ್ಷಣ ಇಲ್ಲ, ಮತ್ತು ಈ ದೇಶದ ಸಂಪತ್ತಲ್ಲೇ ಅವ್ರ ಪಾಲು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಸಮಾಜದಲ್ಲಿ ಒಂದು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗ್ತವೆ? ಅಂಥ ಪರಿಸ್ಥಿತಿಯಲ್ಲಿ ದೇವರಾಜ ಅರಸರವರು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಈ ಸಮಾಜದ ಒಂದು ದೊಡ್ಡ ವರ್ಗಕ್ಕೆ ಸಮಾನತೆ ಸಿಗ್ತಕ್ಕಂಥ ಅವಕಾಶಗಳು, ಮತ್ತು ಶಿಕ್ಷಣ ಸಿಗ್ತಕ್ಕಂಥ ಅವಕಾಶಗಳು, ಮತ್ತು ಈ ದೇಶದ ಸಂಪತ್ತಲ್ಲಿ ಅಂತ ದೊಡ್ಡ ವರ್ಗಕ್ಕೆ ಪಾಲನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಸನ್ಮಾನ್ಯ ದೇವರಾಜ ಅರಸರವರು ಹಾಕಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಕೂಡ ದೇವರಾಜ ಅರಸರವರು ಪ್ರಸ್ತುತ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಎಲ್ಲ ಸ್ನೇಹಿತರಿಗೆ, ಆ 50 ವರ್ಷಕ್ಕೆ ಒಮ್ಮೆ ಒಂದು ಈ ಥರ ಸನ್ನಿವೇಶ ಬರುತ್ತೆ. ದೇವರಾಜ ಅರಸರವರಂತಹ ವ್ಯಕ್ತಿತ್ವ ಹುಟ್ಟಬೇಕಾದ್ರೆ ಒಂದು ಪ್ರತಿ ವರ್ಷ ಹುಟ್ಟುವುದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. 50 ವರ್ಷಗಳ ಹಿಂದೆ ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತ, 100 ವರ್ಷಗಳ ಹಿಂದೆ ಅವ್ರು ಹುಟ್ಟಿ ಬೆಳೆದು ರಾಜಕಾರಣ ಮಾಡಿ ಆದರ್ಶಗಳನ್ನು ಇಟ್ಕೊಂಡು, ಸಿದ್ಧಾಂತಗಳನ್ನು ಇಟ್ಕೊಂಡು ಈ ಸಮಾಜ, ನಮ್ಮ ಸಂವಿಧಾನವನ್ನು ಅನುಷ್ಠಾನಕ್ಕೆ ಜಾರಿಗೆ ತರಬೇಕಪ್ಪ ಅಂತ ನಾವು ಬರೀ ಬಾಯಿ ಮಾತಿಗೆ ಏನು ಮಾತಾಡ್ತೀವಿ, ಅವ್ರ ಅಧಿಕಾರದಲ್ಲಿ ಇದ್ದಾಗ ಮಾಡಿ ತೋರಿಸಿರ್ತಕ್ಕಂಥ ಒಬ್ಬ ನಾಯಕ. ನಾವಂತೂ ದೇವರಾಜ ಅರಸವ್ರಿಗೆ ನೋಡಿಲ್ಲ, ನಮ್ಮ ವಯಸ್ಸು ಕೂಡ ಇಲ್ಲ. ಬಹುಶಃ ನಾವು ಹುಟ್ಟುವಾಗ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು. ಆದರೆ ಇವತ್ತು ನಾವು ಸಿದ್ದರಾಮಯ್ಯನವ್ರಿಗೆ ನೋಡ್ತಾ ಇದ್ದೇವೆ. ಅಂದು ದೇವರಾಜ ಅರಸರವರು ಯಾವ ಸಿದ್ಧಾಂತಗಳು, ಆದರ್ಶಗಳನ್ನು ಇಟ್ಕೊಂಡು ಅವರ ರಾಜಕಾರಣ ಮಾಡಿದ್ರು, ಅವರ ಆಡಳಿತವನ್ನು ನಡೆಸಿದ್ರು. ಇವತ್ತು ಸಿದ್ದರಾಮಯ್ಯನವರು ನಾನು ಘಂಟಾಘೋಷವಾಗಿ ಬಹಳ ಸ್ಪಷ್ಟವಾಗಿ ಒಂದು ಯಾರಿಗೂ ಅವ್ರಿಗೆ ಓಲೈಸ್ಬೇಕಂತ ಇಲ್ಲ, ಆದರೆ ಇವತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಇದೆಯಲ್ಲ, ಆ ಆಡಳಿತ ಈ ಸಮಾಜದ ಆ ವರ್ಗಕ್ಕೆ, ಯಾವ ವರ್ಗ ಬಡ ವರ್ಗಕ್ಕೆ, ಯಾವ ವರ್ಗ ದಲಿತ ವರ್ಗಕ್ಕೆ, ಯಾವ ವರ್ಗ ಹಿಂದುಳಿದ ವರ್ಗಕ್ಕೆ, ಯಾವ ವರ್ಗ ಒಂದು ದೊಡ್ಡ ಅಲ್ಪಸಂಖ್ಯಾತ ವರ್ಗಕ್ಕೆ, ಯಾವ ವರ್ಗಕ್ಕೆ ಧ್ವನಿ ಇಲ್ಲ, ಇವತ್ತು ರಾಜಕಾರಣದಲ್ಲಿ ಅವಕಾಶಗಳಿಲ್ಲ, ಶಿಕ್ಷಣದಲ್ಲಿ ಹಿಂದೆ ಇದ್ದಾರೆ, ಆರ್ಥಿಕವಾಗಿ ಹಿಂದೆ ಉಳ್ಕೊಂಡಿದ್ದಾರೆ, ಅಂಥ ವರ್ಗಕ್ಕೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಶಕ್ತಿ ಕರ್ತಕ್ಕಂಥ ಆ ನಿಟ್ಟಿನಲ್ಲಿ ಅವರ ಸರ್ಕಾರ ಅವ್ರು ಕೊಡ್ತಾ ಇದ್ದಾರಲ್ಲ. ಇವತ್ತು ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆವಾಗ ದೇವರಾಜ ಅರಸರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಂದು ಕೂಡ ಅವಿರೋಧ ಇತ್ತು. ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆವತ್ತು ಅವರು ಬಹುಶಃ ಆ ಕಾರ್ಯಕ್ರಮಗಳು ಹಾಕದೇ ಇದ್ದಿದ್ರೆ ಇವತ್ತು ಕೂಡ ಸಮಾಜದಲ್ಲಿ ಸಮಾನತೆ ಬರ್ತಿರ್ಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, ಮುಂದಿನ 50-100 ವರ್ಷಗಳಲ್ಲಿ ಅದು ನಮಗೆ ಅರ್ಥವಾಗುತ್ತೆ. ಬಹುಶಃ ಅವರು ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಸಮೀಕ್ಷೆ ಏನು ಮಾಡಿಸಿದ್ದಾರೆ, ಆ ಸಮೀಕ್ಷೆ ಇವತ್ತು ಇತಿಹಾಸ ಆಗುತ್ತೆ. ಆ ಸಮೀಕ್ಷೆಯಿಂದ ನಮ್ಗೆ ಗೊತ್ತಾಗುತ್ತೆ ಸಮಾಜದ ಯಾವ ವರ್ಗದಲ್ಲಿ ಎಷ್ಟು ಪಾಲಿದೆ, ಸಮಾಜದಲ್ಲಿ ಯಾವ ವರ್ಗಕ್ಕೆ ಅವರ ಪರಿಸ್ಥಿತಿ ಏನಿದೆ. ನಾವು ಮಾತಾಡ್ತೀವಿ ಸಮಾನತೆ ಆಗಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅಂತ. ಎಲ್ಲಿ ಸಮಾನತೆ ಇಲ್ಲ, ಎಲ್ಲಿ ಶಿಕ್ಷಣ ಇಲ್ಲ, ಸಂಪತ್ತಲ್ಲಿ ಪಾಲಿಲ್ಲ, ಎಲ್ಲಿ ಸಮಾನತೆ ಬರುತ್ತೆ? ಎಲ್ಲಿ ನಾವು ಎಲ್ಲರಿಗೂ ಒಂದು ರೀತಿಯಲ್ಲಿ ನೋಡ್ತೀವಿ? ಬಹುಶಃ ಕಾಂತರಾಜ್ ಕಮಿಷನ್ನ ಆ ಸಮೀಕ್ಷೆಯ ಮುಖಾಂತರ ಸಿದ್ದರಾಮಯ್ಯನವರು ಏನೋ
ಸೆನ್ಸಸ್ ಮಾಡಿಸಿದ್ದಾರೆ. ಅದು ಇಡೀ ದೇಶಕ್ಕೆ, ಬರೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಮುಂಬರುವ ದಿನಗಳಲ್ಲಿ ಬಹುಶಃ ಈ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕಂತ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರ ಕೊಡುಗೆ ಇಂಥದ್ದು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲೇ ಬಹುಶಃ ನಿಮ್ಮ ಮೇಲೆ ಇವತ್ತು ನಡೀತಾ ಇರ್ತಕ್ಕಂಥ ದಾಳಿಗಳಿದೆಯಲ್ಲ, ಆ ರಾಜಕೀಯವಾದಂಥ ದಾಳಿ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಚೂರು ಧಕ್ಕೆ ಬರಲಿ ಅಂತ ಉದ್ದೇಶಪೂರ್ವಕವಾಗಿ ಎಂಥ ದಾಳಿಗಳು ನಡೆಸ್ತಾ ಇದ್ದಾರೆ. ಯಾಕೆ ನಡೆಸ್ತಾ ಇದ್ದಾರೆ ಅಂದರೆ, ನೀವು ಯಾವ ರೀತಿ, ಯಾವ ಕಾರ್ಯಕ್ರಮ, ಯಾವ ಸಿದ್ಧಾಂತಗಳನ್ನು ಇಟ್ಕೊಂಡು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ, ಆಡಳಿತವನ್ನು ಕೊಡ್ತಾ ಇದ್ದೀರಿ, ಯಾವ ವರ್ಗಕ್ಕೆ ಧ್ವನಿ ಇಲ್ಲ ಆ ವರ್ಗದ ಜನರ ಧ್ವನಿಯಾಗಿ ನೀವು ಕೆಲಸ ಮಾಡ್ತಾ ಇದ್ರಿ. ಯಾರಿಗೆ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲದೆ ಇರ್ತಕ್ಕಂಥ ವರ್ಗಕ್ಕೆ ನೀವು ಶಕ್ತಿಯಾಗಿ ನಿಂತಿದ್ರಿ. ಅದೇ ಬಹುಶಃ ಬಹಳಷ್ಟು ಜನರ ಕಣ್ಣಿಗೆ ಅದು ಚುಚ್ಚಾಗ್ತಾ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಒಂದು ಮಾತು ನಾನು ಹೇಳ್ತೀನಿ, ಒಂದು ದೊಡ್ಡ ಸಮಾಜದ ಒಂದು ದೊಡ್ಡ ವರ್ಗ ಇದನ್ನು ನೋಡ್ತಾ ಇದೆ. ಏನ್ ರಾಜಕಾರಣ ಆಗ್ತಾ ಇದೆ ಅಂತ ನೋಡ್ತಾ ಇದೆ. ನಿಮ್ಮೆಲ್ಲ ವ್ಯಕ್ತಿತ್ವದ ಮೇಲೆ ದಾಳಿ ಅಲ್ಲ ಅದು. ಈ ಸಾಮಾಜಿಕ ನ್ಯಾಯಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾ ಇದ್ದೀರಿ, ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಆ ಹೋರಾಟದ ಮೇಲೆ ಅದು ದಾಳಿ. ದೊಡ್ಡ ವರ್ಗ ಒಂದು ನೋಡ್ತಾ ಇದೆ. ಅವರು ಸುಮ್ಮನೆ ಇರಬಹುದು, ಆದರೆ ಅವರು ಸೈಲೆಂಟ್ ಮೆಜಾರಿಟಿ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಸೈಲೆಂಟ್ ಮೆಜಾರಿಟಿ ಆಗಿದ್ದಾರೆ. ಅವ್ರು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಈ ರಾಜಕಾರಣಕ್ಕೆ ತಕ್ಕ ಉತ್ತರ ಸಿಕ್ಕುತ್ತೆ. ನಿಮ್ಮ ಯಾವ ಪ್ರಾಮಾಣಿಕತೆಯಿಂದ 40 ವರ್ಷದ ನಿಮ್ಮ ರಾಜಕೀಯದ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನೀವು ಈ ಮಟ್ಟಕ್ಕೆ ನೀವು ರಾಜಕಾರಣ ಮಾಡಿದಿರಿ, ಆಡಳಿತವನ್ನು ಕೊಟ್ಟಿದ್ದೀರಿ, ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ನೀವು ನಿಮ್ಮ ರಾಜಕೀಯದ ಜೀವನದಲ್ಲಿ ಇಂಥ ಸನ್ನಿವೇಶ ಎಂದೂ ಬಂದಿಲ್ಲ. ಆದರೂ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಜನ ಗಮನಿಸಿ, ವಿಶೇಷವಾಗಿ ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತ ಸಮುದಾಯದವರು ವಿಶೇಷವಾಗಿ ಇದನ್ನು ಗಮನಿಸಿದ್ದಾರೆ. ಇದರ ಯಾರ್ಯಾರು ಷಡ್ಯಂತ್ರರಿದ್ದಾರೆ ಅವ್ರಿಗೆ ತಕ್ಕ ಪಾಠ ಸಿಕ್ಕುತ್ತೆ ಅಂತ ಹೇಳಿ ಇವತ್ತು SK ಕಾಂತ್ ಅವರು ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ. ಬಹುಶಃ ನಾನಂತೂ ಅವ್ರಿಗೆ ಪರ್ಸನಲಿ ನೋಡಿರಲಿಲ್ಲ, ವೈಯಕ್ತಿಕವಾಗಿ ಇವತ್ತೇ ಭೇಟಿ ಮಾಡಿರೋದು. ಬಟ್ ಬಹಳಷ್ಟು ನಾವು ಕೇಳಿದ್ವಿ. ಒಂದು ಆದರ್ಶದ ವ್ಯಕ್ತಿತ್ವ, ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತ. ಅವರು ಸಚಿವರಾಗಿರ್ಬೋದು, ಅವರು ಶಾಸಕರಾಗಿ ಸೇವೆ ಸಲ್ಲಿಸಿರ್ಬೋದು, ಆದರೆ ಅವ್ರ ಪ್ರಾಮಾಣಿಕತೆ ಬಗ್ಗೆ ಕೇಳಿದ್ವಿ. ಇವತ್ತು ಭೇಟಿ ಮಾಡೋದು ಅವಕಾಶ ಸಿಕ್ತು. ಶಿವರಾಜ್ ತಂಗಡಗಿ ಅವ್ರಿಗೆ ಅಭಿನಂದನೆಗಳು. ಅಂಥವ್ರನ್ನ ಆಯ್ಕೆ ಮಾಡಿ ಇವತ್ತು ರಾಜ್ಯದ ಪ್ರಶಸ್ತಿಯನ್ನು ನೀವು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನಾನು ಇವತ್ತು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.